ಆಗಿರ್ಬೇಕಲ್ವಾ. ಸೊ ಒಬ್ಬೊಬ್ರಿಗೆ ನೋಡಿದಾಗ ಸ್ಲಿಮ್ ಅನ್ಸುತ್ತೆ, ನಾನು ವರ್ಕೌಟ್ ಮಾಡ್ತೀನಿ, ಸೊ ನನಗೆ ಅದು ಫಿಟ್ ಅನ್ಸುತ್ತೆ. ನಾನು ಈ ಥರ ಒಂದು ಕ್ಯಾರೆಕ್ಟರ್ ಇನ್ನೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ, ಸೊ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು, ಚಂದ್ರಶೇಖರ್ ಸರ್ ಅವ್ರಿಗೆ, ಯಾಕಂದರೆ ಈ ಥರ ಒಂದು ಪಾತ್ರ ನನಗೆ ಮಾಡೋದಕ್ಕೆ ಅವಕಾಶ ಕೊಟ್ಟರು. ನಿನ್ನ ಸನಿಹಕ್ಕೆ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ ಪ್ರವೇಶಿಸಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತಹ ದೊಡ್ಡ ಮನೆಯ ಹುಡುಗಿ ನನ್ನ ಜೊತೆ ಇದ್ದಾರೆ ಧನ್ಯ ರಾಮ್ಕುಮಾರ್ ಅವರು. ಇವತ್ತು ಹೊಸ ಸಿನಿಮಾ ಸೆಟ್ ಇರ್ತು, ಚೌಕಿದಾರ್ ಅಂತ. ಆ ಸಿನಿಮಾದ ಬಗ್ಗೆ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಹಾಯ್, ಚೆನ್ನಾಗಿದ್ದೀರಾ? ನಾ ಚೆನ್ನಾಗಿದ್ದೀನಿ. ಓಕೆ, ಡೇ ಬೈ ಡೇ ಧನ್ಯ ಇನ್ನೂ ತುಂಬ ಸ್ಲಿಮ್ ಆಗ್ತಿದ್ದಾರೆ. ಇದು ಸಿನಿಮಾಗೋಸ್ಕರನಾ ಅಥವಾ ಹೇಗೆ ಅಂತ? ಫಿಟ್ ಆಗಿರ್ಬೇಕಲ್ವಾ. ಸೊ ಒಬ್ಬೊಬ್ರಿಗೆ ನೋಡಿದಾಗ ಸ್ಲಿಮ್ ಅನ್ಸುತ್ತೆ, ನಾನು ವರ್ಕೌಟ್ ಮಾಡ್ತೀನಿ, ಸೊ ನನಗೆ ಅದು ಫಿಟ್ ಅನ್ಸುತ್ತೆ. ನಿನ್ನ ಸನಿಹಕ್ಕೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಗ್ರ್ಯಾಂಡ್ ಎಂಟ್ರಿ ಕೊಟ್ರಿ. ಅನಂತರ ಕಾಲಪತ್ರ ಸಿನಿಮಾ ಬಂತು, ಜಡ್ಜ್ಮೆಂಟ್ ಬಂತು, ಈಗ ಒಂದು ಹೊಸ ಸಿನಿಮಾ ಚೌಕಿದಾರ್. ಇವತ್ತಿನ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ಚೌಕಿದಾರ್ ಸಿನಿಮಾದಲ್ಲಿ ನಾನು ನಟನೆ ಮಾಡ್ತಾ ಇರೋದು. ಚಂದ್ರಶೇಖರ್ ಸರ್ ನಮ್ಮ ಡೈರೆಕ್ಟರ್ ನನಗೆ ಕತೆ ಹೇಳಿದಾಗ ನನಗೆ ಮತ್ತು ನಮ್ಮ ಮಮ್ಮಿಗೆ ತುಂಬ ಇಷ್ಟ ಆಗಿತ್ತು. ಫ್ಯಾಮಿಲಿ ಎಂಟರ್ಟೈನರ್ ಮತ್ತು ಇಮೋಷ್ನಲ್ ಕನೆಕ್ಟ್ ಇರುವಂಥ ಒಂದು ಸಿನಿಮಾ. ನನ್ನ ಕ್ಯಾರೆಕ್ಟರ್ ಕೂಡ ಒಂದು ಚಾಲೆಂಜಿಂಗ್, ಮತ್ತು ನಾನು ಈ ಥರ ಒಂದು ಕ್ಯಾರೆಕ್ಟರ್ ಇನ್ನೂ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ, ಸೊ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಪ್ರೊಡ್ಯೂಸರ್ಸ್ಗೆ ನಾನು ಥ್ಯಾಂಕ್ ಯು ಹೇಳಬೇಕು, ಚಂದ್ರಶೇಖರ್ ಸರ್ ಅವ್ರಿಗೆ, ಯಾಕಂದರೆ ಈ ಥರ ಒಂದು ಪಾತ್ರ ನನಗೆ ಮಾಡೋದಕ್ಕೆ ಅವಕಾಶ ಕೊಟ್ಟರು. ಸಾಯಿ ಕುಮಾರ್ ಸರ್, ಧರ್ಮ ಸರ್, ಪೃಥ್ವಿ ಅಂಬಾರ್ ಅವ್ರ ಜೊತೆಗೆ ನಾನು ಮೊದಲನೇ ಸತಿ ಕೆಲಸ ಮಾಡ್ತಾ ಇರೋದು, ಅದು ನನಗೆ ತುಂಬ ಖುಷಿಯಾದ ವಿಚಾರ. ಸೊ ನಮ್ಮೆಲ್ಲರಿಗೂ ನಿಮ್ಮ ಆಶೀರ್ವಾದ ಮುಖ್ಯ ಅಂತ ಹೇಳ್ತಾ ನಾನು ನಮ್ಮ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಯಾವ ಥರದ ಪಾತ್ರಗಳಿಗೆ ಎದುರು ನೋಡ್ತಾ ಇದ್ದೀರಿ, ಮತ್ತು ಇನ್ನು ಯಾವೆಲ್ಲ ಕತೆ ಕೇಳಿದ್ದೀರಾ ಅಂತ? ಈಗ ಕತೆಗಳು ಕೇಳಿದ್ದೀನಿ. ಸಿನ್ಸ್ ನಾವು ವಿ ಆರ್ ಟಾಕಿಂಗ್ ಅಬೌಟ್ ಚೌಕಿದಾರ್, ಅದ್ರ ಬಗ್ಗೆನೇ ಮಾತಾಡೋಣ ಅಂತ. ನಾನು ಯಾವ ಥರ ಪಾತ್ರಗಳನ್ನ ಮಾಡಬೇಕು ಅಂತನಾ, ನಾನು ಆ ಥರ ಒಂದು ಇದೇ ಥರ ಮಾಡಬೇಕು, ಇದು ಅದೇ ಥರ ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ. ಆದರೆ ಬೇರೆ ಬೇರೆ ಥರ ಪಾತ್ರಗಳನ್ನ ಮಾಡಬೇಕು ಅಂತ ನನಗೆ ಆಸೆ. ಬೇರೆ ಭಾಷೆಯಿಂದ ಯಾವುದಾದ್ರೂ ಸಿನಿಮಾಗಳ ಆಫರ್ ಬಂದಿದೆಯಾ? ನನಗೆ ಬೇರೆ ಸಿನಿಮಾದಲ್ಲಿ ಡೆಬ್ಯೂ ಮಾಡಬೇಕಂದ್ರೆ ಒಂದು ಒಳ್ಳೆ ಟೀಮ್ ಕೂಡಿ ಬರಬೇಕು. ಡೆಬ್ಯೂ ಆಗಿರೋದ್ರಿಂದ ಅದು ಒಂದು ಒಳ್ಳೆ ಥರ ಲಾಂಚ್ ಆಗಬೇಕು ಅಂತ ಒಂದು ಆಸೆ. ಸೊ ಅದು ಇನ್ನೂ ಆಗಿಲ್ಲ, ಆ್ಯಂಡ್ ಹೋಪ್ಫುಲಿ ಇನ್ ದ ನೆಕ್ಸ್ಟ್ ಫ್ಯೂ ಇಯರ್ಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈಗ ಸದ್ಯಕ್ಕೆ ಕನ್ನಡದಲ್ಲಿ ಒಂದಷ್ಟು ಸಿನಿಮಾಗಳನ್ನ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು, ಮತ್ತು ನಮ್ಮ ಆಡಿಯನ್ಸಿಗೆ ಹತ್ತಿರ ಆಗಬೇಕು ಅಂತ ನನ್ನ ಆಸೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಧನ್ಯ ರಾಮ್ಕುಮಾರ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.